ಅದಕ್ಕೆ ಆಕ್ಚುಲಿ ಕೈಲಾಸ ಕಂಬ ಅಂತ ಹೇಳಿ ಅಲ್ಲಿ ಇದ್ರಲ್ಲಿ ಒಂದು ಸ್ಥಾಪನೆ ಮಾಡಿದ್ದೇವೆ. ಬಹಳ ವರ್ಷ ಅದಕ್ಕೆ ಏನು ಹೇಳ್ಯಾರ, ಒಂದ್ ಕಂಬ ಇಲ್ಲಿ ಐತಿ, ಒಂದ್ ಕಂಬ ಕೈಲಾಸದಾಗ ಅಂತ ಹೇಳಿದ್ರೆ ಅದು ನಮ್ ಸಂಕಲ್ಪದಿಂದ ಇಲ್ಲೊಂದ್ ಕಂಬ ನಾವು ಪೂಜೆ ಮಾಡಿದೀವಿ. ಮೊನ್ನೆ ಇಬ್ರು ಗಂಡ ಹೆಂಡತಿ ಇಲ್ಲಿ ಗುಡಿಗೆ ಬಂದ್ರು. ಬರುವಾಗ ಅವನ ಹೆಂಡತಿಗೆ ಸ್ವಲ್ಪ ಏನೋ ಆದಂಗ ಸಂಶಯ ಇತ್ತ ಅವ್ನಿಗೆ. ಆ ನಂತರ ಆಕಿ ಮನ್ಯಾಗ ಹಂಗಾರ ಹೆಂಡತಿಗೆ ಏನ್ ಹೇಳಿದವ, ಬಾಳ ಹೊತ್ತಾಗ ಹೋಗಿ ಬರೋ ನಡಿಯತ್ತದ ಅಷ್ಟೇನ್ ಕೇಳ್ಕೊಂತದ್ದು ಮೈಯಾಗಿದ್ದದ್ದು ಅಲ್ಲೇ ಬಿಟ್ಟು ಹೋಗಿತ್ತು. ಇಲ್ಲಿ ದೇವ್ರಿಗೆ ಬಂದ್ರು, ದೇವ್ರಿಗೆ ನಮಸ್ಕಾರ ಮಾಡ್ರು, ಮತ್ತೆ ಅಲ್ಲಿ ಕಂಬ ಸುತ್ತೋಗಕ್ ಹೋದ್ರು. ಅಲ್ಲಿ ಏನು ಇಲ್ಲ ಪೂಜಾರಿ ಮಲ್ಕೊಂಡಿದ್ದ ಹಿಂದಾಡಿ ಎದ್ದವ್ರು ಯಾರು ಅನ್ನಕತ್ತ ಅವ್ರು ಹಿಂಗಿಂಗೆ ಯಾಕ್ರ ಅಂದ. ಅವ್ರು ಯಾಕ್ರ ಹೋಗ್ಕೊಳ್ಳಿ ಇಲ್ಲ ಅದ ಮತ್ತೆ ಹಿಂಗ ನಾವು ಮನ್ಯಾಗ ಹಂಗ ಅನ್ಸಾತಿತ್ತು, ಇಲ್ಲಿ ಬಂದು ಅಟ್ಟೋದಿಗೆ ಹೋಗಿತ್ತು, ಮತ್ತೆ ಹೇಗೆ ಕರ್ಕೊಂಡ್ ಬಂದು ಹಂಗ ಆಕೈತಿ ಪಾತಿಂದ ಅತ್ತ ಹೋಗ್ತೈತಿ, ನೀ ಹೇಳಿಲ್ಲ ಅಂದ್ರೆ ಇಲ್ಲಿ ಹೊರತನಕ ಇರ್ತಿತ್ತು ಅಂತ ಹೇಳಿ ಹೇಳಿದ. ಅಂದ್ರೆ ಈ ರೀತಿ ಚಮತ್ಕಾರಗಳಾಗ್ಲಿ ಇದಾಗ್ಲಿ ಎಲ್ಲ ಜನರಿಗೆ ಅಂದ್ರೆ ಅಜ್ಜ ಅಂದ್ರೆ ಏನು, ನಾವೆಲ್ಲ ಇದ್ದಂಗ ಅಜ್ಜ ಅಂದ್ರೆ ಈಗ ದೇವರು ಅಥವಾ ನಡ್ಕೋಬೇಕು, ಯಾವ್ದಾರ ಮಂತ್ರ ಅನ್ಬೇಕು, ಹಂಗ ಏನಿಲ್ಲ. ನೀನು ಬಾಳು ಅಜ್ಜ ಅನ್ನೋದು ಇರೋದು ಕರೆಕ್ಟ್ ಇರೋದು, ಸತ್ಯವಂತಿಂದ ಇರೋದು, ದೇವ್ರ ಒಳಿತಾನು ಎಲ್ಲರಿಗೂ ಒಳ್ಳೆ ಆಗ್ತೈತಿ. ಒಳ್ಳೇದಾಗೋದಲ್ಲ ಇದು ನಮ್ಗೇನಾಗೈತಿ, ಬಾಳ ಜನರಿಗೆ ಇಲ್ಲಿ ಗೊತ್ತಿಲ್ಲ ಅನ್ನೋದಕ್ಕೆ ಇದನ್ನ ಸ್ವಲ್ಪ ನಿಮ್ ಇದ್ರೊಳಗ ನಮಸ್ಕಾರ. ನಾವಿಲ್ಲ ಜಾತ್ರಾ ಸಂಭ್ರಮ ನೋಡಿ ನಮಗ ಜಾತ್ರಾ ಸಮಾರಂಭ ರೀ. ಅಜ್ಜಾನ್ರಿ ಬಾಳ ಪಾವಡ ಐತ್ರಿ. ಹಿಂದ ಅಜ್ಜ ನಮ್ ಊರ್ ಬಂದಿದ್ರಿ, ಇಲ್ಲ ದಡ್ಡಿ ಬಡದ್ರಿ ಅಜ್ಜಾರಿ. ಹಾನ್ರಿ, ಆಗ್ನಿಂದ ನಾವೆಲ್ಲಾ ನಡ್ಕೋತ್ರಿ ಅಜ್ಜಾರ್ರಿ. ನಾವೆಲ್ಲಾ ದುಡುಕಿ ಮಾಡ್ತೀರಿ, ಅಜ್ಜಾನ್ ಕುರಿಯಾಗ ಹೋಗ್ತೀರಿ, ಗುಡಿ ಅರ್ಮಾಪುರಕ್ಕೆ ಹೋಗ್ತೀರಿ, ಇಲ್ಲಿ ದುಡುಕಿ ಮಾಡ್ತೀವಿ. ಅಜ್ಜಾನ್ ಬಾಳ ಪಾವಡ ಐತ್ರಿ. ಹಾ ಅಜ್ಜಾನ್ ಪಾವಡ ಐತ್ರಿ. ಈಗ ಮತ್ತೆ ಯಾವ್ರಿಂದ ಬಂದ್ರಿ ನೀವೆಲ್ಲಾರಿ? ಉಬ್ಬುದಿಲ್ರಿ, ಕುಟ್ರಟ್ಟಿ, ಚಿಕ್ಕಬುದ್ನೂರಿ, ಹಿರೇಬುದ್ನೂರಿ, ಹೊಣ್ಣೂರಿ, ಚಚಡಿ, ಮಳಗಲಿ ಎಲ್ಲಾ ಸುತ್ತ ಕಡೆ ಹಳ್ಳಿ ಮಂದಿ ಎಲ್ಲ ಬರ್ತಾರ. ಇವತ್ತು ಏನೇ ಕಾರ್ಯಕ್ರಮ ಮಾಡಿದ್ರಿ? ಇವತ್ರಿ ಅಜ್ಜಾನ್ ಜಾತ್ರೆ ಉತ್ಸವ ಪಲ್ಲಕ್ಕಿ ಕಾರ್ಯಕ್ರಮ ರೀ. ಅಷ್ಟು ದೇವ್ರ ಬರ್ತಾವ್ರಿ. ನಮ್ ಊರಾಗಿನ 10-20 ದೇವ್ರ ಬರ್ತಾವ್ರಿ. ಎಲ್ಲಾ ಏಕಾದಶಿ ಐತ್ರಿಂದ 20 ದೇವ್ರ. ಅವ ಹಿರೇಬುದ್ನೂರ, ಕುಟ್ರಟ್ಟಿ, ಚಿಕ್ಕಬುದ್ನೂರ, ಹುಬ್ಬಳ್ಳಿನಿ ನಡ್ಕೊಂಡ್ರೆ ಪವಾಡ ಏನೇನ ಆಗಿದ್ದ ನಿಮ್ಗೆ ಅನುಭವ ಏನ್ರೈತ್ರಿ? ಅನುಭವ ಐತ್ರಿ ಅಜ್ಜಾರ್ದ ಎಲ್ಲಾರು ಪವಾಡ ಐತ್ರಿ. ಬಿಡ್ಕೊಂಡು ಯಾವ್ದಾರ ನೆರವೇರಿದ್ರಿ? ನಮಗೇನ್ ಬೇಡಿಕೆಲ್ಲ ಕೊಟ್ಟಿದನ್ರಿ ಅಜ್ಜಾರ. ಇವತ್ತಿನ ದಿವಸ ಹಿರೇಬುದ್ನೂರು ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ಸಂತ ಬಾಳುಮಾಮ ಇವರ ಒಂದು ಜಾತ್ರೆಯನ್ನ ನಮ್ಮ ಎಲ್ಲ ಹಿರೇಬುದ್ನೂರು ಗ್ರಾಮ ಇರ್ಬೋದು, ಹುಬ್ಬಳ್ಳಿ, ಕುಟ್ರನಟ್ಟಿ, ಚಿಕ್ಕಬುದ್ನೂರ, ಹೊಣ್ಣೂರ, ಹೀಗೆ ಇನ್ನೂ ಹಲವಾರು ಗ್ರಾಮದ ಭಕ್ತಾದಿಗಳು ವಿಶೇಷವಾದಂತಹ ಜಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇದು ನಡೆದಾಡು ದೇವರೇ ಎಂದೇ ಪ್ರಖ್ಯಾತಿ ಆಗಿರುವಂತಹ ಶ್ರೀ ಅದ್ಮಾಪುರದ ಬಾಳುಮಾಮನವನ್ನ ಸನ್ನಿಧಿ. ಇವತ್ತು ಬಾಳುಮಾಮ ತನ್ನ ಜೀವಂತ ಇದ್ದಾಗ ನಮ್ಮ ಹಿರೇಬುದ್ನೂರು ಗ್ರಾಮದಲ್ಲಿ ಹಲವಾರು ವರ್ಷಗಳ, ಹಲವಾರು ದಿನಗಳವರೆಗೆ ಇಲ್ಲಿ ಬಂದು ವಾಸ ಮಾಡಿ ಈ ಪ್ರತಿಯೊಂದು ಗ್ರಾಮದ ಹೊಲಗಳಲ್ಲಿ ತಮ್ಮ ಕುರಿಗಳನ್ನ ಮೇಯಿಸಿ ಇವತ್ತಿನ ದಿವಸ ನಮ್ಮ ಹಿರೇಬುದ್ನೂರು ಗ್ರಾಮದ ಹಲವಾರು ಇವತ್ತು ಆ ಬಾಳುಮಾಮ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ನೆಲೆಸಿ ಈ ಗ್ರಾಮದಲ್ಲಿ ಒಂದು 5 ಕಲ್ಲುಗಳನ್ನು ಇಟ್ಟು ಹೋಗಿದಂತ ಮಹಾನುಭಾವರು, ಜೊತೆಗೆ ಅವರ ನುಡಿದಂತ ಮಾತುಗಳು ಕೂಡ, ಆಡಿದಂತ ಮಾತುಗಳು ಕೂಡ ಇವತ್ತು ನಿಶ್ಚಿತವಾಗಿ ನಡೆದಿವೆ. ಯಾಕಂತಂದ್ರೆ ಮೊದಲು ಆವಾಗ ಬಂದಾಗ ಆ ಬಾಳುಮಾಮ ಏನ ಅಂದಿದ್ರು ಅಂತ ಹೇಳಿ, ಯಾಕಂದ್ರೆ ನಮಗಾದ್ರೂ ಕೂಡ ಹಿರಿಯರು ಹೇಳಿದ್ರು, ಈ ಗ್ರಾಮದ ಒಂದು ದೇವಸ್ಥಾನದ ನಾ ಇಟ್ಟಿರುವಂತ ಕಲ್ಲಿನ ಮುಂದೆ ಹೊಳೆ ಹರಿತಿದ್ದೆ ಅನ್ನುವಂತ ಮಾತನ್ನು ಕೂಡ ಆಗಿನ ಬಾಳುಮಾಮ ಇಲ್ಲಿ ಬಂದು ಹೋದ ಸಂದರ್ಭದಲ್ಲಿ ಆಡಿದರು. ಜೊತೆಗೆ ಹಲವಾರು ಮಹಾನ್ ಭಾವರು ಕೂಡ ಬಾಳುಮಾಮ ಬಂದಾಗ ಬಾಳುಮಾಮನ ಹಲವಾರು ಒಂದು ಗ್ರಾಮದ ಎಲ್ಲಾ ಮಹಾನ್ ಭಾವರು ಕೂಡ ಅತಿ ವಿಜೃಂಭಣೆಯಿಂದ ಸ್ವಾಗತಿಸಿಕೊಂಡು ಅವರನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ, ಯಾಕಂದ್ರೆ ಆ ದೇವರು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಪ್ರತಿಯೊಂದು ನಮ್ಮ ಸುತ್ತಮುತ್ತಲಿರುವಂತ ಎಲ್ಲಾ ಗ್ರಾಮದವರು ಅದ್ಮಾಪುರಕ್ಕೆ ಹೋಗಿ ಆ ದೇವರ ಬಾಳುಮಾಮನ ಒಂದು ದರ್ಶನ ಪಡಿತಾ ಇದ್ರು. ಆದ್ರೆ ಇವತ್ತು ನಮ್ಮ ಹಿರೇಬುದ್ನೂರು ಗ್ರಾಮದಲ್ಲಿ ಎಲ್ಲಾ ದೈವ ಮಂಡಳಿದವರು ಕೂಡಿಕೊಂಡು ಬಾಳುಮಾಮನ ದೇವರ ಒಂದು ಪ್ರತಿಷ್ಠಾಪನೆ ಏನ್ ಮಾಡಿದಾರಲ್ಲ, ಆಗಿನಿಂದ ಕೂಡ ಇವತ್ತೊಂದು 15-20 ವರ್ಷ ಆದ್ರೂ ಕೂಡ ಇವತ್ತು ಏನಾಗಿದೆ ಅಂತಂದ್ರೆ ಇಲ್ಲಿ ಹಿರೇಬುದ್ನೂರು ಗ್ರಾಮದಲ್ಲಿ ಕೂಡ ಒಂದು ಬಾಳುಮಾಮನ ದೇವಸ್ಥಾನವನ್ನ
ಕಟ್ಟಿಕೊಂಡು ಆ ಬಾಳುಮಮ್ಮನ ಒಂದು ಆಶೀರ್ವಾದವನ್ನ ಎಲ್ಲರೂ ಪಡಿತಿದ್ದಾರೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಬಡ್ರ ಬಾಚ್ ಬಾ ಬಡ ಹಾ ನಮ್ದು ಯಾವ್ದು ಬಂದ್ರಿ? ನಾವು ಹಿರೇಗುತ್ತೂರ್ದು ಬಂದ್ರು ಗುರುಪಾತ್ರಗಪ್ಪ ಸುರಣ್ಣ ಅವ್ರು ಸರ್ ನಮ್ದು. ನಮ್ಮ ಅಪ್ಪಾರು ಅವ್ರು ಬಾಳು ಮಾಮನ್ ಕೂಡ 20 ವರ್ಷ ಗಂಟೆ ತಿರುಗಾಡಿದವ್ರಿ. 1962 ಇಲ್ಲಿ ಕುರಿ ಬಂದ್ರಿ. ಕುರಿ ಬಂದ ಕಾಸ ಮುಂದೆ ಕುಂಡಿರ್ತಿದ್ರಿ. ನಾವು ಸಮಾಡಕ ಬರ್ತಿದ್ರಲ್ಲ, ನಮಗ್ ಏನ್ ಅನ್ಸಿದ್ದಲ್ರಿ ಅದೇ ಪವಾಡ ಆಗೈತ್ರಿ. ಅವ್ರು ಏನಂತಿರಲ್ಲ ಅದ್ರ ಪವಾಡ ನಮಗ್ ಪವಾಡ ಆಗೈತ್ರಿ. ಬರ್ತಾನೆ ಟೈಮ್ ಇತ್ತು ಸರ್. ಆಗಿನ ಟೈಮ್ದಾಗ ನಮಗ್ ಏನ್ ಹೇಳ್ಯಾನ್ರಿ ಮಮ್ಮ ಅಂದ್ರೆ ಏನಂತ, ನಿಮ್ಗೆ ಸಾವುಕಾರಿ ಆಗ್ತೈತಿ ಮಕ್ಕಳ್ರಿ, ನನ್ನ ಸಾವುಕಾರಿ ಬಾಳ್ ಬೇಕಂದ ಅಂದ್ರಿ ನಮ್ಮ ಅಪ್ಪಾಗ. ನಮ್ದು ಏನೈತ್ರಲ್ಲ ಚಿನ್ನಾಕ ಕಡಿಂಗಿಲ್ಲ, ಅವ್ನು ಏನ್ ಅಂದ್ರಲ್ಲ ನಮ್ಗೆ ಅದ್ರ ಸಾವುಕಾರಿ ಆಗತೈತ್ರಿ. ಮುಂದೆ 1962 ಏನ್ ಬಂದು ಕುಂತಿದ್ರಲ್ಲ, ಆ ಟೈಮದಲ್ಲಿ ನಮಗ ಒಂದ್ 2 ಎಕರೆ 13 ಗುಂಟೆ ಹೊಲ ಕೊಡ್ಸ್ಯಾನ್ರಿ. 2 ಎಕರೆ 13 ಗುಂಟೆ ಹೊಲ ಕೊಡ್ಸ್ಯಾನ್ರಿ. ಕೊಡ್ಸಿದ್ರೆ ಏನೈತ್ರಲ್ಲ, ಅದಕ್ಕೆ 400 ರೂಪಾಯಿ ಖರೀದಿ ಆತ್ರಿ. 400 ರೂಪಾಯಿ ಮಾಮ ಕೊಟ್ರಿ ಸರ್. ಮಾಮನ ರೊಕ್ಕ ಕೊಟ್ರಿ. ಮಾಮ ಜಾತ್ರೆ ಕಾರ್ಯಕ್ರಮ ಬಗ್ಗೆ ಏನಾದ್ರು ಇನ್ನೂ ಅದ್ದೂರಿ ಆಗ್ಬೇಕಂತಿರೋ, ಇನ್ನ ಹೆಂಗ್ ಆಗ್ಬೇಕಂತೀರಿ ಗುಡಿ ಡೆವಲಪ್ಮೆಂಟ್? ಗುಡಿ ಇನ್ನ ಡೆವಲಪ್ಮೆಂಟ್ ಬಾಳ ಮಾಡೋರು ನಾವ್ರಿ. ಅವ್ ಏನೈತಿಲ್ಲ, ಈಗ ಬದ್ರ ಪೈಲ ದೊಡ್ಡ ಇತ್ತು ಸರ್. ಈಗ ಅವ್ ಕುಂತ ಜಾಗದಾಗ ನಾವು ಗುಡಿ ಕಟ್ಟಬೇಕಂತ ಇದನ್ನ ಮಾಡಿದ್ವಿ. ಅಲ್ಲಿ ಹೊಳೆ ಬರ್ತೈತಿ ಮಕ್ಕಳ್ರಿ, ಇಲ್ಲಿ ಗುಡಿ ಕಟ್ಟಬೇಡ್ರ ಅಂದ್ರೆ ಅಲ್ಲಿ ಅವ್ ಕುಂತ ಜಾಗದಾಗ್ರಿ ನಾವ್ ಹಿಂದೆ ಕಟ್ಟಿದ್ರಿ ಸರ್. ಇನ್ನೂ ಏನೈತಲ್ರಿ ಕಲ್ಯಾಣ ಮಂಟಪ ಏನೈತಿಲ್ಲ, ನಮ್ಮ ಜನ ಇನ್ನ ಬಾಳ ಗೊತ್ತೈತ್ರಿ. ಕಾರ್ಯಕ್ರಮ ಹಮ್ಮಿಕೊಂಡಿದ್ರ ಇನ್ನ ಅನ್ಕೊಂಡಿವ್ರಿ, ಇನ್ನ ಬಾಳ ಮಾಡೋದ್ರಿ ಸರ್. ಆದ್ರೆ ಇಂತ ಪವರ್ ಮಾಡ್ಯಾನ್ರಿ ಬಾಳು ಮಾಮ. ನಮಗ್ ಏನೈತಲ್ರಿ, ಏನ್ ಅಂದನಲ್ರಿ ನಮಗ ಆಗೈತ್ರಿ ಸರ್. ಆಗೈತ್ರಿ. ನಿನಗ 5 ಗಂಡು ಮಕ್ಳು ಹುಡ್ತಾವ್ರಿ, ಮಗ ನಾನು ಎಷ್ಟೇ ಇದೆ ಅಂದ್ರು ಅಂದ್ರಿ. ನನಗ್ ಬರ್ತಾನೆ ಕಿಲೋಮೀಟರ್ 3 ಗಂಡು ಮಕ್ಳು ನಿರ್ಧರಿಸ್ಕೊಡ್ತಾನ್ರಿ. ಸರಿ ಜಗದೊಳಗೆಲ್ಲ ಈಗ ನಾವು ದೇವಸ್ಥಾನ ದರ್ಶನ ಮಾಡಿದ್ದೀವಿ. ಅಲ್ಲಿ ಮಹಾರಾಷ್ಟ್ರ ಆದಮಾಪುರ ಬಾಳಮಮ್ಮನ ದೇವಸ್ಥಾನ ಇರ್ತದ್ದು. ಈ ಕರ್ನಾಟಕದೊಳಗ ಹಿರೇಗುತ್ತೂರಲ್ಲಿ ಮಾತ್ರ ಬಾಳಮಮ್ಮನ ದೇವಸ್ಥಾನ ಇರೋದು. ಈ ಕರ್ನಾಟಕ ಜನ ಎಲ್ಲ ಇಲ್ಲೇ ಬಂದ ದರ್ಶನ ತಗೊಂಡ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ತಾ ಇದ್ದಾರೆ. ಅಂತೂ ಇಂತೂ ಬಾಳುಮಾಮ ಶಿವನ ಸ್ವರೂಪಿ ಎಲ್ಲರಿಗೂ, ಈ ಸುತ್ತಮುತ್ತ ಗ್ರಾಮದ ಎಲ್ಲ ಜನರಿಗೂ ದರ್ಶನ ಭಾಗ್ಯ ಕರುಣಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ದಯಪಾಲಿಸುತ್ತಾ ಬಂದಿರುತ್ತಾರೆ. ಅವರ ಸ್ಥಾನ ಇಲ್ಲಿ ಇದಾರಂತ ನಾವು ತಿಳ್ಕೊಳ್ಳೇಬೇಕು. ಅವ್ರೆಲ್ಲೂ ಹೋಗಿಲ್ಲ, ಅವ್ರೆಲ್ಲೂ ಹೋಗುವುದಿಲ್ಲ. ಹಿರೇಗುತ್ತೂರಲ್ಲಿ ಈಗ ಏನು ನಮ್ಗೆ ಈಗ ದೇವಸ್ಥಾನ ನಾವು ಮಾಡಿದೆವು, ಅವ್ರ ದಡ್ಡಿ ಒಳಗೆ ಇಲ್ಲೇ ಅವ್ರು ಇರೋದು, ಇಲ್ಲೇ ದರ್ಶನ ಕೊಡ್ತಾರೆ. ಅದಕ್ಕ ಈ ಭಾಗದ ಎಲ್ಲಾ ಜನರಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿ ಎಲ್ಲರ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಸುಖ ಶಾಂತಿ ನೆಮ್ಮದಿ ಎಲ್ಲ ದಯಪಾಲಿಸಿ ಎಲ್ಲರೂ ರಕ್ಷಿಸಿ ಕಾಪಾಡಲಿ ಅಂದ ಆ ಭಗವಂತ ಮೇಲೆ ಭಯಭಕ್ತಿಯಿಂದ ಬೇಡುತ್ತಾ